ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಮೆಣಸಿನ್ಕಾಯಿ ಬೋಂಡ ಮಾಡೋಣ ಅಂತಿದ್ದೀವಿ. ಯಾವ ಥರ ಅಂದರೆ ಆಲೂಗೆಡ್ಡೆ ಪಲ್ಯ ಮಾಡಿಕೊಂಡು ಪಲ್ಯನ ಮೆಣಸಿನ್ಕಾಯಿ ಒಳಗಡೆ ತುರುಕ್ಬಿಟ್ಟು ಅದ್ರಲ್ಲಿ ಬೋಂಡ ಮಾಡೋಣ ಅಂತಿದ್ದೀವಿ. ಯಾವ ಥರ ಆಗುತ್ತೆ, ಹೆಂಗಿರುತ್ತೆ, ಏನು ಎಲ್ಲ ವೀಡಿಯೋ ಎಲ್ಲ ಆದಮೇಲೆ ಲಾಸ್ಟಿಗೆ ನಾನು ಹೇಳ್ತೀನಿ ನಿಮಗೆ. ಅಲ್ಲಿವರೆಗೂ ಇವಾಗ ಏನೇನು ಮಾಡಬೇಕು ಅಂತ ಸ್ಟಾರ್ಟ್ ಮಾಡೋಣ ಬರ್ರಿ. ಎಣ್ಣೆ, ಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಆಲೂಗಡ್ಡೆ ಬೆಂದೈತೆ, ಸುಲ್ಕೊತಾ ಇದ್ದೀವಿ. ಆಲೂಗಡ್ಡೆನ ಈ ಥರ ನೀಟಾಗಿ ಕಿಚ್ಕೊಂಡು ಚೆನ್ನಾಗಿ ಬೇಯಿಸಿದ್ರೆ ನೀಟಾಗಿ ಬರುತ್ತೆ. ಕಲಿಸ್ಕೊಳಕ್ಕೆ ನಿಮಗೆ ಈ ಎಣ್ಣೆಲಿ ಕರೆದಿರೋದು ಈರುಳ್ಳಿ, ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಇದಕ್ಕೆ ಹಾಕೊತಾ ಇದ್ದೀವಿ. ಈ ಥರ ನೀಟಾಗಿ ತುಂಬ್ರಿ ಒಳಗಡೆ. ಕಡಲೆ ಹಸಿಟ್ಟು ಹಾಕೊತಾ ಇದ್ದೀನಿ. ಉಪ್ಪು, ಖಾರದ ಪುಡಿ, ಕಾರ್ನ್ ಪೌಡರ್, ನೀರು, ಎಣ್ಣೆ ಹಾಕೊತ ಈ ಬಾಣಲಿಗೆ. ಕಡಲೆ ಹಸಿಟ್ಟಲ್ಲಿ ಮೆಣಸಿನ್ಕಾಯಿನ ನೀಟಾಗಿ ಎತ್ಕೊಂಡು ಹಿಂಗೆ ಎಣ್ಣೆಲಿ ಬಿಟ್ಬಿಡೋಣ. ಮೆಣಸಿನ್ಕಾಯಿ ಬಜ್ಜಿ ರೆಡಿ. ಆಹಾ ನೋಡ್ರಿ, ಹೂವು ಥರ ಬಂದೈತೆ. ಆಲೂಗೆಡ್ಡೆನ ಚೆನ್ನಾಗಿ ಬೇಯಿಸ್ಬಿಟ್ಟು ಆಲೂಗೆಡ್ಡೆನ ಫ್ರೈ ಥರ ಮಾಡ್ಕೊಂಬಿಟ್ಟು ನಾವು ಆಲೂಗೆಡ್ಡೆ ಪಲ್ಯ ಥರ ಮಾಡಿ ಅದನ್ನ ಮೆಣಸಿನ್ಕಾಯಿ ಒಳಗಡೆ ತುರುಕ್ಬಿಟ್ಟು ಚೆನ್ನಾಗಿ ಬೇಯಿಸಿ ಆಲೂಗೆಡ್ಡೆನ ಮೆಣಸಿನ್ಕಾಯಿ ಒಳಗಡೆ ಹಾಕಿರೋದ್ರೆ ಮೆಣಸಿನ್ಕಾಯಿ ಬಂದೈತೆ, ಆಲೂಗೆಡ್ಡೆ ಪಲ್ಯನೂ ಚೆನ್ನಾಗಿ ಬಂದೈತೆ. ಒಂದು ಸಲ ನೀವು ಮಾಡಿಬಿಟ್ಟು ಟೇಸ್ಟ್ ಮಾಡಿಬಿಟ್ಟು ನಮ್ಗೆ ಹೇಳಬೇಕು. ಒಟ್ಟಿನಲ್ಲಿ ಸೂಪರ್ ಆಗೈತೆ, ತಮಾಷೆ ಹೇಳ್ತಿಲ್ಲ ನಾನು. ಒಂದು ಸಲ ಟ್ರೈ ಮಾಡಿಬಿಟ್ಟು ಹೇಳಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗ್ಬಿಡಿ. ಓಕೆ.